ಖಾಸಗಿ ವ್ಯಕ್ತಿಗೆ ಸೇರಿದಂತ ಜಾಗದಲ್ಲಿ ಇವತ್ತು ಶೋಧ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಶೋಧ ಕಾರ್ಯ ಇವತ್ತು ಕೂಡ ಮುಂದುವರಿತಾ ಇದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ರತ್ನಗಿರಿ ಆಯಿತು, ಇಂದು ಕನ್ಯಾಡಿಯಲ್ಲಿ ಶೋಧ ನಡೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ತೀವ್ರ ಕುತೂಹಲವನ್ನ ಕೆರಳಿಸಿದ್ದಾನೆ ಮಾಸ್ಕ್ ಮ್ಯಾನ್ ನಡೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕನ್ಯಾಡಿ ಇದು ಖಾಸಗಿ ವ್ಯಕ್ತಿಯ ಸ್ಥಳವಾಗಿರೋದ್ರಿಂದ ಗುರುತು ಮಾಡಿರಲಿಲ್ಲ ಇಲ್ಲಿವರೆಗೂ. ಇನ್ನು ಮುಸುಕುದಾರಿ ಅದೇ ಜಾಗವನ್ನ ತೋರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಧರ್ಮಸ್ಥಳದಲ್ಲಿ ಖಾಸಗಿ ವ್ಯಕ್ತಿಗೆ ಸೇರಿದಂತಹ ಜಾಗದಲ್ಲಿ ಇವತ್ತು ಶೋಧ ನಡೆಸುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಕಚೇರಿಯಿಂದ ಕನ್ಯಾಡಿ ಕಡೆಗೆ ಹೋಗುವಂತಹ ಸಾಧ್ಯತೆ. ಖಾಸಗಿ ವ್ಯಕ್ತಿಯ ಸ್ಥಳವಾಗಿರೋದ್ರಿಂದ ಗುರುತು ಮಾಡಿರಲಿಲ್ಲ ಇಲ್ಲಿವರೆಗೂ. ಇವತ್ತು ಮುಸುಕುದಾರಿ ಅದೇ ಜಾಗವನ್ನ ತೋರಿಸುವಂತಹ ಸಾಧ್ಯತೆಯೇ ದಟ್ಟವಾಗಿರೋದ್ರಿಂದಾಗಿ ಅಸ್ಥಿಪಂಜರ ಶೋಧ ಕೇಸ್ಗೆ ಬಹುದೊಡ್ಡದಾದಂತಹ ಟ್ವಿಸ್ಟ್ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ. ಇನ್ನು ರತ್ನಗಿರಿ ಆಯಿತು, ಇಂದು ಕನ್ಯಾಡಿಯಲ್ಲಿ ಶೋಧ ನಡೆಸುವಂತಹ ಸಾಧ್ಯತೆ ಇದ್ದು ಧರ್ಮಸ್ಥಳದಿಂದ ಎಸ್ಐಟಿ ಟೀಮ್ ಈಗ ಕನ್ಯಾಡಿ ಕಡೆಗೆ ಮುಖವನ್ನ ಮಾಡಿದೆ. ಇನ್ನು ಶವ ಹೂತಿಟ್ಟ ಪ್ರಕರಣಕ್ಕೆ ಬಹುದೊಡ್ಡದಾದಂತಹ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇವತ್ತು. ಖಾಸಗಿ ವ್ಯಕ್ತಿಗೆ ಸೇರಿದಂತಹ ಜಾಗದಲ್ಲಿ ಇವತ್ತು ಶೋಧ ನಡೆಸಬಹುದಾದಂತಹ ಎಲ್ಲಾ ಸಾಧ್ಯತೆಗಳಿದೆ. ಇನ್ನು ಮುಸುಕುದಾರಿ ವ್ಯಕ್ತಿಯಿಂದ ಎಸ್ಐಟಿ ಟೀಮ್ ಇವತ್ತು ಕನ್ಯಾಡಿ ಕಡೆಗೆ ತೆರಳುತ್ತಾ ಇದೆ. ರತ್ನಗಿರಿಯಲ್ಲಿ ಶೋಧ ಕಾರ್ಯ ಆಯಿತು, ಇವತ್ತು ಕನ್ಯಾಡಿಯಲ್ಲಿ ಶೋಧ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಕನ್ಯಾಡಿಯಲ್ಲಿರುವಂತಹ ಖಾಸಗಿ ಸ್ಥಳವನ್ನ ತೋರಿಸಬಹುದಾದಂತಹ ಸಾಧ್ಯತೆ ಇಲ್ಲಿ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಯಾಕೆಂದ್ರೆ ಮಾಸ್ಕ್ ಮ್ಯಾನ್ ನಡೆ ಪ್ರತಿದಿನವೂ ಕೂಡ ಒಂದೊಂದು ಜಾಗಗಳನ್ನ ಆಯ್ತಾ ತೋರಿಸ್ತಾ ಇದ್ದಾನೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕನ್ಯಾಡಿ ಇದು. ಇನ್ನು ಇದು ಖಾಸಗಿ ವ್ಯಕ್ತಿಗೆ ಸೇರಿರುವಂತಹ ಸ್ಥಳ ಆಗಿರೋದ್ರಿಂದಾಗಿ ಇಲ್ಲಿವರೆಗೂ ಕೂಡ ಎಸ್ಐಟಿ ಟೀಮ್ ಆಗಲಿ ಅಥವಾ ಈತನಾಗ್ಲಿ ಈ ಜಾಗವನ್ನು ಪತ್ತೆ ಮಾಡಿರಲಿಲ್ಲ. ಈಗ ಹೇಳಿರೋದ್ರಿಂದಾಗಿ ಬಹುತೇಕ ಅಲ್ಲಿ ಕನ್ಯಾಡಿಯ ಜಾಗದಲ್ಲಿ ತನಿಖೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಿಂದ ಪೃಥ್ವಿ ಹಾಗೂ ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪೃಥ್ವಿ ಹತ್ರ ಮಾಹಿತಿನ ಪಡ್ಕೋಣ. ಪೃಥ್ವಿ, ಈಗ ತನಿಖೆಯ ಹಂತ ಯಾವ ಮಟ್ಟಕ್ಕೆ ಬಂದಿದೆ? ಯಾಕಂದ್ರೆ ಕನ್ಯಾಡಿ ಕಡೆ ಈಗ ಮುಖ ಮಾಡ್ತಿದ್ದಾರೆ ಎಸ್ಐಟಿ ಟೀಮ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಅಲ್ಲಿನಾದ್ರೂ ಬಹುಮುಖ್ಯವಾದಂತ ಮಾಹಿತಿಗಳು ಲಭ್ಯವಾಗಬಹುದಾ? ಶೋಧ ಕಾರ್ಯ ಅಲ್ಲಿ ನಡೆಸಬಹುದಾ ಇವತ್ತು? ಶಕುಂತಲಾ, ಈ ಒಂದು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತ 1 ರಿಂದ 13ನೇ ಪಾಯಿಂಟ್ನ ಆರಂಭಿಕ ಹಂತದಲ್ಲಿ ಏನು ಗುರುತಿಸ್ತಾನೆ, ಆ ಸಂದರ್ಭದಲ್ಲಿ 13 ಪಾಯಿಂಟ್ ಗುರುತಾದ ನಂತರ ಆತ ಬಂದಿದ್ದು ಕನ್ಯಾಡಿಯ ಒಂದು ಖಾಸಗಿ ಜಾಗವನ್ನು ತೋರಿಸಿದ್ದ. ಅವತ್ತು ಆ ಒಂದು ಪ್ರದೇಶ ಖಾಸಗಿ ಜಾಗ ಆಗಿದ್ದರಿಂದ ಅವತ್ತು ಎಸ್ಐಟಿ ಅಧಿಕಾರಿಗಳು ಗುರುತನ್ನು ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟವರೆಗೂ ಕೂಡ ಎಲ್ಲ ಕಡೆ ನಡೆದಿದ್ದಂಥದ್ದು ಸರ್ಕಾರಿ ಜಾಗ ಮತ್ತು ಅರಣ್ಯ ಇಲಾಖೆ ನದಿ ಪಾತ್ರಗಳಲ್ಲಿ ಇದ್ದಿದ್ದಂಥದ್ದು. ಆತ ಅದಾದ ಬಳಿಕ ತೋರಿಸಿದ್ದಂಥದ್ದು ಆ ಒಂದು ಖಾಸಗಿ ಜಾಗವನ್ನು. ಅದರಿಂದ ಆವತ್ತು ಆ ಒಂದು ಪಾಯಿಂಟ್ನ ಗುರುತು ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಬಾಕಿ ಉಳಿದಿರುವಂಥದ್ದು ಅದೇನೆ ಆ ಒಂದು ಪಾಯಿಂಟ್ನತ್ತ ಈಗ ಎಲ್ಲರ ಚಿತ್ತ ಇರುವಂಥದ್ದು. ಈ ಮಾಸ್ಕ್ ಮ್ಯಾನ್ ಏನಾದರೂ ಇವತ್ತು ಆ ಕಡೆ ಬೆರಳು ತೋರಿಸ್ತಾನ ಅಂತ ಹೇಳಿ ಸದ್ಯಕ್ಕೆ ಈ ಒಂದು ಮಾಹಿತಿ ಇದ್ರೂ ಕೂಡ, ಆದರೆ ಇನ್ನೂ ಎಸ್ಐಟಿ ಕಚೇರಿಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಬರದೇ ಇರೋ ಕಾರಣ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಇನ್ನೂ ಡೌಟ್ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ GPR ಅನ್ನು ತರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಾ ಇತ್ತು, ಎಲ್ಲ ರೀತಿಯ ಪ್ರಯತ್ನಗಳು ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಅದು ಕೂಡ ಫಲ ಕೊಟ್ಟಿರಂಗೆ ಕಾಣುತ್ತೆ. GPR ಕೂಡ ಇನ್ನೇನು ಬರಬಹುದು ಅನ್ನೋ ಮಾಹಿತಿಗಳು ಕೂಡ ಇರೋದ್ರಿಂದ ಈ ಒಂದು GPR ಏನಾದರೂ ಬರುತ್ತೆ ಅನ್ನೋದಾದ್ರೆ ಇವತ್ತು ಉತ್ಖನನವನ್ನು ಮಾಡಲ್ಲ. GPR ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಕನ್ಯಾಡಿಯ ಕಡೆ ಬಂದು ಉತ್ಖನನಕ್ಕೆ ಅಂದರೆ ಸ್ಪಾಟ್ನ ಅಲ್ಲೇ ಫಿಕ್ಸ್ ಮಾಡಿ ಅಲ್ಲೇ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಸದ್ಯಕ್ಕೆ ಆ ಮಾಸ್ಕ್ ಮ್ಯಾನ್ ಅಂತೂ ಆ ಮಾಸ್ಕ್ ಮ್ಯಾನ್ಗೆ ಕೊನೆ ಕ್ಷಣದಲ್ಲಿ ನೋಟಿಸನ್ನು ಕೊಡ್ತಾರೆ. ಆತ ಕನ್ಯಾಡಿ ಅಥವಾ ಪಾಯಿಂಟ್ ನಂಬರ್ 16 ಇವೆರಡರಲ್ಲಿ ಯಾವುದಾದ್ರೂ ಒಂದು ಮತ್ತೆ ಆತ ತೋರಿಸುವಂಥ ಸಾಧ್ಯತೆಗಳಿದೆ. ಎಲ್ಲೆದ್ರ ನಡುವೆ ಈಗ ಆ GPR ಇನ್ನೇನು ಬರುತ್ತಾ ಇಲ್ವಾ ಅನ್ನೋದೊಂದು ಕನ್ಫರ್ಮೇಷನ್ಗೆ SIT ತಂಡ ಕಾಯ್ತಾ ಇದೆ. GPR ಏನಾದರೂ ಬರುತ್ತೆ ಅನ್ನೋದಾದರೆ ಉತ್ಖನನವನ್ನು ನಿಲ್ಲಿಸಿ ಆ GPR ಪ್ರೋಸೆಸ್ನ ಮುಂದುವರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಉತ್ಖನನ ನಡೆಯುತ್ತೆ. ಈ ರೀತಿ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ಪೃಥ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಇನ್ನು ಧರ್ಮಸ್ಥಳದ ಖಾಸಗಿ ವ್ಯಕ್ತಿಗೆ ಸೇರಿದಂತಹ ಜಾಗದಲ್ಲಿ ಇವತ್ತು ಶೋಧ ನಡೆಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ.